ಸರಿ ಜೀವಿತಕ್ಕ, ನಾನು ಬರ್ತೀನಿ. నేను ಹೊರಡ್ತೀನಿ. ಮತ್ತೆ ನಮ್ಮ ಅತ್ತೆನೋ ಮತ್ತೆ ನನ್ನ ಗಂಡ ಬೈಕೆಂಬ್ತಾರೆ, ಎತ್ಲಾಗೋ ಓದೋಳು ಬರಲೇ ಇಲ್ವಲ್ಲಪ್ಪ ಅಂತೇಳಿ ಬೈಕೆಂಬ್ತಾರೆ. ಅದಕ್ಕೇ ಹೋಗ್ತೀನಿ. ಏನಾದರೂ ಸಹಾಯ ಬೇಕಿದ್ರೆ ಫೋನ್ ಮಾಡು, ದುಡ್ಡಿಂದ ಆಗ್ಲೇಳು ಏನಾಗ್ಲೇಳು, ನೀನು ಏನೇ ಬೇಕಿದ್ರೂ ಫೋನ್ ಮಾಡು. ಸರಿ ಆಯಿತು ಮುತ್ತು, ಆಯಿತು. ನಿನ್ನಿಂದನ ತುಂಬ ಉಪಕಾರ ಆಯಿತು. ಈ ಜನ್ಮದಲ್ಲಿ ನೀನು ಮಾಡಿರೋಂಥ ಸಹಾಯನ ಇನ್ಯಾವತ್ತೂ ಮರೆಯಲ್ಲ. ನಿನ್ನ ಮಾತ್ರ ನನ್ನ ಜೀವನದಲ್ಲಿ ತುಂಬ ಸ್ಪೆಷಲ್ ಅಂತ ಹೇಳ್ಬೋದು, ತುಂಬ ಸ್ಪೆಷಲ್ ವ್ಯಕ್ತಿ ಅಂತ ಹೇಳ್ಬೋದು. ಅದೇ ನೀನು ನನಗೆ ಇಷ್ಟೊಂದು ಸಹಾಯ ಮಾಡಿದ್ಯಾ ಅಂತಂದರೆ ನೀನು ನನಗೆ ಗ್ರೇಟ್ ಅಂತಲೇ ಹೇಳ್ಬೋದು. ಸರಿ ಆಯಿತು, ಒಳ್ಳೇದಾಗಲಿ. ಹೋಗ್ಬಾ. ಸರಿ ಬಸ್ ಸ್ಟ್ಯಾಂಡ್ಗನ ಹೋಗೋಣ. ಹ್ಞೂ ನಡಿಯಮ್ಮ. ಈ ನನ್ನ ಮಗ ಒಬ್ಬ ಕುಡ್ದು ಊರೆಲ್ಲ ಓಡಾಡ್ತಾನೆ ನನ್ನ ಮರ್ಯಾದೆ ತೆಗಿಯೋಕ್ಕೆ. ಯಪ್ಪ, ಆ ಊರಿಗೆ ಹೋಗಂಗೆ ಇಲ್ಲ ಹಾಳಾಗಿ. ಆ ದುಡ್ಡು ಯಾರು ಕೊಡ್ತಾರೋ ಏನೋ ಗೊತ್ತಿಲ್ಲ. ಕುಡ್ದು 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 ಓಡಾಡ್ತಾನೆ. ಏನು ಭಿಕ್ಷೆ ಎತ್ಕೊಂಡು ಎಲ್ಲಾದರೂ ದುಡ್ಡು ಎತ್ಕೊಂಡು ಕುಡಿತಾನೋ ಏನೋ ಗೊತ್ತಿಲ್ಲ. ಥೂ ಹೋಗತ್ತ. ನನಗಂತೂ ಇಂಥ ಗಂಡನ ಕಟ್ಕೊಂಡು ಏನಪ್ಪ ನನ್ನ ಜೀವನ ಅನಿಸುತ್ತೆ. ತುಂಬ ಮರ್ಯಾದೆ ಹೋದಂಗಾಗುತ್ತೆ ಮುತ್ತು. ಬಾ ಜೀವಿತಾಕ, ಅಂಥವ್ರನ್ನ ನೋಡ್ಕೊಂಡ್ಮೇಲೆ ಬಿಡು ಇವ್ರ ದಣೆ ಬರ ಇಷ್ಟೇ ಅಂತ ತಿಳ್ಕೊಬೇಕು, ಸುಮ್ಮನೆ ಆಗ್ಬಿಡ್ಬೇಕು. ಬೇರೆ ಇನ್ನೇನು ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬಾರ್ದು, ಸುಮ್ಮನೆ ಇದ್ಬಿಡ್ಬೇಕು. ನಮಗೆ ಅದ್ರ ಬಗ್ಗೆ ಏನೂ ಗೊತ್ತೇ ಇಲ್ಲ ಅನ್ನೋ ಥರ ಇರಬೇಕು. ಏನನ್ನ ಮಾಡ್ಕೊಂಡು ಹಾಳಾಗೋಗ್ಲಿ ಬಾ, ಅವ್ನು ಬದಲಾಗಲ್ವಲ್ಲ, ಸುಮ್ಮನೆ ಏನಕ್ಕತ್ತ ಅವನ ಬಗ್ಗೆ ಟೆನ್ಷನ್ ತಗೊಂತೀಯ. ಸರಿ ಆಯ್ತಮ್ಮ. ನೋಡಿ ನಿನ್ನಂಥವಳಾದ್ರೂ ಧೈರ್ಯ ಹೇಳ್ತೀಯಲ್ಲ, ನನಗೆ ಎಷ್ಟೋ ಒಂದು ಸ್ವಲ್ಪ ಮನಸ್ಸಿಗೆ ಸಮಾಧಾನ ಆಗುತ್ತೆ. ನಿನ್ನಂತ ಎರಡು ಮಾತಾಡಿದ್ರೆ ಎಷ್ಟೋ ಸಮಾಧಾನ ಆಗುತ್ತೆ. ಮತ್ತು ಇರ್ಬೋದಾಗಿತ್ತು, ಇನ್ನೊಂದೆರಡು ದಿವಸ ಇದ್ದು ಹೋಗ್ಬೋದಾಗಿತ್ತು. ಇಲ್ಲ ಕಣಕ, ಮತ್ತೆ ನಮ್ಮ ಅತ್ತೆ ನನ್ನ ಗಂಡ ಅವಳು ಬೇರೆನೆ ರಾಣಿ ಬೈಕಂತಾಳು, ಒಳ್ಳೆಳಲ್ಲ. ಅದಕ್ಕೇ ಹೋಗ್ತೀನಿ. ಯಾಕೆ ಸುಮ್ಕೆ ಇವಾಗ ನಾನು ಇಲ್ಲಿರೋದು ಅವಳ ಮೇಲೆ ನನ್ನ ಒಂದು ನಮ್ಮ ಅತ್ತೆ ಮೇಲೆ. ಅಯ್ಯೋ ಅವಳು ಅಲ್ಲಿಗೆ ಹೋಗವಳೆ, ಅವಳು ಎಲ್ಲಿಗೆ ಹೋಗವಳೆ, ನಾನು ಯಾಕೆ ಮಾಡಬೇಕು ಮನೆ ಕೆಲಸ ಹಂಗೆ ಹಿಂಗೆ ಅಂತ ಸ್ವಲ್ಪಕ್ಕೂ ಕೇಣಿ ಸೋಣಿ ಮಾಡ್ತಾಳೆ. ಕೇಣಿ ಜಾಸ್ತಿ ಅವಳದು. ಹಂಗೇನು ಸರಿ ಆಯ್ತಮ್ಮ, ಆಯ್ತು ಹೇಳಿ. ನಾನು ಅದು ನಮ್ಮ ಅತ್ತೆ ಆಗಲಿ ನಮ್ಮ ಅಜ್ಜಿನಾಗಲಿ ಮಾತಾಡ್ಸಕ್ಕೆ ನಾನೇನೇನು ಬರಲ್ಲ. ಇನ್ನು ಇಲ್ಲೇ ನಾನು ಸೆಟ್ಲ್ ಆಗ್ಬಿಡ್ತೀನಿ ನಮ್ಮೂರಲ್ಲೇ, ಬರೋಕ್ಕೆ ಹೋಗಲ್ಲ. ಯಾವಾಗಾದ್ರೂ ನೋಡ್ಬೇಕು ಅನ್ಸಿದ್ರೆ ಬರ್ತೀನಿ ಹೇಳಿ, ನೀನು ಮಾತಾಡ್ಸ್ಕೊಂಡು ಹೋಗೋಕ್ಕೆ. ನಿಮ್ಮ ಮನೆಗೆ ಹೋಗ್ತಾ ಇರ್ತೀನಿ ಹೇಳು. ನಿಮ್ಮ ಮನೆಗೆ ಬರ್ತೀನಿ. ಅವ್ರ ಕಣ್ಣೆದ್ರಿಗೆ ನಾಳೆ ನಡೆದಾಗಾದ್ರೂ ಒಂದು ಸತಿ ಬರ್ತೀನಿ. ಸರಿ ಆಯಿತು, ಬಾ ಹೋಗೋಣ ಬಸ್ ಸ್ಟ್ಯಾಂಡ್ಗಣ. ಎಲ್ಲಿಗೆ ಹೋಗ್ತಾ ಇದೆಯಾ ಜೀವಿತಾ? ಅಣ್ಣ, ಮುತ್ತು ಊರಿಗೆ ಹೋಗ್ತಾ ಇದ್ದಾಳೆ, ಬಸ್ ಸ್ಟಾಪಿಗೆ ಕರ್ಕೊಂಡು ಹೋಗ್ತೀನಿ. ಬಸ್ ಬರೋವರೆಗೂ ಅಲ್ಲಿದ್ದು ಹತ್ತಿಸಿ ಬರ್ತೀನಿ. ಹಾಂ ಸರಿ ಸರಿ ಆಯಿತು. ಮತ್ತು ಇನ್ನೊಂದು 2 ದಿವಸ ಇರ್ಬೋದಾಗಿತ್ತು ಕಣಮ್ಮ. ತುಂಬ ಥ್ಯಾಂಕ್ಸ್ ಕಣಮ್ಮ, ನೀನು ನಮಗೆ ಸಹಾಯ ಮಾಡಿದ್ಕೆ. ಸರಿ ಪರವಾಗಿಲ್ಲ ಬಿಡೋಣ. ಮನುಷ್ಯರು ಆಗಬೇಕು. ನನಗೆ ಸಹಾಯ ಮಾಡೋ ಅಂಥ ಮನೋಭಾವ ಐತೆ. ನನಗೆ ಏನೋ ದೇವ್ರಂತ ಅನ್ನ ಕೊಟ್ಟವನೇ ಅಂತಂದರೆ 4 ಜನಕ್ಕೆ ಸಹಾಯ ಮಾಡೋ ಅಂಥ ಬುದ್ಧಿ ಇರೋದು ನನಗೆ. ಸರಿ ಆಯ್ತಣ್ಣ, ಬರ್ತೀನಿ. ಏನಾದರೂ ಬೇಕಿದ್ರೆ ಫೋನ್ ಮಾಡಿರಿ ಅಂತ ನಾನು ಜೀವಿತಾಕನ್ಗೆ ಹೇಳಿದ್ದೀನಿ. ನಿಮ್ಗೇನು ಸಹಾಯ ಬೇಕಿದ್ರೆ ನನ್ನ ಕೇಳಿ. ಯಾರನ್ನೋ ಯಾವಳನ್ನೋ ಯಾವನ್ನು ಕೈಕಾಲು ಹಿಡಿಬೇಡ್ರಿ. ಸರಿ ಆಯಿತು ಕಣಮ್ಮ, ಆಯಿತು. ನಿನ್ನ ಥರ ಹೇಳಿಬಿಟ್ರೆ ಸಾಕು ಕಣಮ್ಮ ನಮಗೆ. ಇಂಥ ಒಳಗ ಕೊಡ್ಲು ಬೇಡ ಅವರು. ನಿನ್ನ ಥರ 4 ಸಮಾಧಾನದ ಮಾತು ಹೇಳಿದ್ರೆ ಎಷ್ಟೋ ಮನಸ್ಸಿಗೆ ಸಮಾಧಾನ ಆಗುತ್ತೆ. ನಾನು ಇಷ್ಟೊತ್ತು ಗಂಟೆ ಅದನ್ನೇ ಮಾತಾಡ್ತಿದ್ದೆ ಅಣ್ಣ. ಹೋಗ್ಬಿಟ್ಟು ಬರ್ತೀನಾ? ಸರಿ ಅಮ್ಮ, ಆಯ್ತು ಹೇಳು ಹೋಗು. ನಮ್ಮ ಅಣ್ಣನ ನೋಡು ಹೆಂಗೆ ಹೇಳ್ತಾನೆ. ನಾನು ಹೇಳ್ದಂಗೆ ಹೇಳ್ದ ನಮ್ಮ ಅಣ್ಣ. ನಮ್ಮ ಅಣ್ಣಂದು ನನ್ನ ಥರನೇ ಬುದ್ಧಿ. ಅವನು ನನ್ನ ಏನೇ ಒಂದು ಮಾತಾಡ್ಲೇಳು ನನ್ನ ಥರನೇ ಅವನು. ನಮ್ಮ ಅಣ್ಣ ಸೇಮ್ ಟು ಸೇಮ್. ಮತ್ತೆ ಎಲ್ಗೋ ಹೋಯ್ತು ಕಣ, ಹೇಳೋಣ ಅಂತಿದ್ದೆ, ಎತ್ಲಾಗೋ ಹೋಯ್ತು. ಇಲ್ಲೆಲ್ಲ ಹೋಯ್ತೇನಪ್ಪ. ಅಮ್ಮ ಇಲ್ಲಿ ಯಾರ ಮಂತಕನ ಹೋಗಿರುತ್ತೆ. ಹಿಂಗೆ ನಡಿ ಸೀದಾನ ಬಸ್ ಸ್ಟಾಪ್ಗೆ ಹೋಗ್ತೀಯ. ಥರ ನಿಮ್ಮೂರಲ್ಲಿ ಎಲ್ಲರ ಮನೆ ಹತ್ರ ಮರ ಗಿಡಗಳು ಎಷ್ಟು ಚೆನ್ನಾಗಿ ಹಾಕೊಂಡವ್ರಕ್ಕ. ಒಂದೊಂದು ಮನೆ ಹತ್ರ ಒಂದೊಂದು ಮರ ಗಿಡಗಳಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ? ನೋಡು ಎಷ್ಟು ಚೆನ್ನಾಗಿ ನೆರಳು. ಎಲ್ಲರ ಮನೆ ಹತ್ರನೂ ಒಂದೊಂದು ಮರಗಳೈತೆ. ನನಗೆ ತುಂಬ ಇಷ್ಟ ಆಯಿತು ಹಿಂಗೆ ಹಾಕೊಂಡಿದ್ರೆ. ಎಲ್ಲರ ಮನೆ ಹತ್ರ ಕಂಪಲ್ಸರಿ ಇವಾಗ 2 ಗಿಡಗಳು ಆಗಲಿ ಮರ ಗಿಡಗಳನ್ನೆಲ್ಲ ಹಾಕ್ಕೊಂಡಿರ್ಬೇಕು. ಒಂಥರ ಚೆನ್ನಾಗೆ ಮರ ಗಿಡಗಳನ್ನೆಲ್ಲ ಹಾಕೊಂಡಿದ್ರೆ. ಮೂರಲ್ಲಿ ಎಲ್ಲರ ಮನೆ ಹತ್ರ ಒಂದು ಮಾವಿನ ಗಿಡ ಏನಾದರೂ ಒಂದು ಗಿಡಗಳು ಹಾಕಿರ್ತಾರೆ. ನೋಡು ಎಲ್ಲ ತೆಂಗಿನ ಮರ ಆಗಲಿ ಏನಾದರೂ ಗಿಡಗಳು ಬೆಳೆಸಿರ್ತಾರೆ. ನೆರಳು, ಒಳ್ಳೆ ಗಾಳಿ, ಬೆಳಕು ಎಲ್ಲ ಚೆನ್ನಾಗಿರುತ್ತೆ. ನೀವು ಹಾಕ್ರಿ ಎಲ್ಲ ಮನೆ ಹತ್ರ. ನೀವು ಎಲ್ಲ ಗಿಡಗಳೆಲ್ಲ ಹಾಕ್ಬೇಕು. ನಾನು ಚೆನ್ನಾಗಿ ಮನೆ ಕಟ್ಟಿಸಿ ಮನೆ ಮುಂದೆಲ್ಲ ಗಿಡಗಳು ಹಾಕ್ಬೇಕಂತ ತುಂಬ ಆಸೆ ಇಟ್ಕೊಂಡಿದ್ದೀನಿ. ನೋಡೋಣ ಎಷ್ಟು ಬೇಗ ಆಸೆ ಈಡೇರುತ್ತೆ ಅಂತ. ಒಳ್ಳೆ ಮನಸ್ಸೈತೆ ಹೇಳು ಮುತ್ತು, ಬೇಗ ಈಡೇರುತ್ತೆ. ನಾನು ಹೇಳ್ತಾ ಇದ್ದೀನಲ್ಲ, ನಿನ್ನ ಕನಸು ಬೇಗ ಈಡೇರುತ್ತೆ. ಅಲ್ಗ ಹೋಗ್ತಿದ್ದಾವೆ 2 ಹೋಯ್ತಿಕೆ ಹತ್ಗಳು ಹೋಯ್ತ್ಗಳು 2 ಹೋಯ್ತ್ಗಳು. ಇದಕ್ಕೆ ಮುತ್ತು ನಾನು ಬರಲ್ಲ ಅಂದಿದ್ದು ನೋಡಿ, ಇಲ್ಲೇ ನಿಂತ್ಕೊಳ್ಳೋನೆ ಬಸ್ ಸ್ಟಾಪಲ್ಲೇನೆ. ಅಯ್ಯೋ ಇವನಿಗೆ ಏನು ಹೇಳ್ಬೇಕು ಏನೋ. ನೋಡಮ್ಮ ಹಿಂಗೆ ಮಾಡಿದ್ರೆ ಮರ್ಯಾದೆ ಇರ್ತಾವ. ನಾನು ಅದಕ್ಕೆ ಬರಲ್ಲ ಅಂದಿದ್ದು. ಬಾರ ಕೈಲಿ ನಾನೆಲ್ಲ ಸರಿಯಾಗಿ ಹೇಳ್ತೀನಿ. ಬಾ ಇಲ್ಲಿ. ಎಲ್ಲಿಗೆ ಹೋಗ್ತಾ ಇದೆಯಾ ಏನೇ? ಈ ಕೋತಿ ನನ್ನ ಜೊತೆ ಮಾಡ್ಕೊಂಡು 2 ಕೋತಿ ಜೊತೆಯಾಗಿ ಸುತ್ತರಿತೀರಾ? ಅಲ್ಲ ಕಣಣ್ಣ, ನಿನಗೇನು ಅನ್ಸಲ್ವೇ? ಆ ಜೀವಿತಕ್ಕ ಬಂಗಾರದಂಗೆ ಐತೆ. ಎಷ್ಟು ಚೆನ್ನಾಗಿ ನೋಡ್ಕೊಂಡು ಎಷ್ಟು ಚೆನ್ನಾಗಿರ್ಬೋದು ಕುಡಿಯೋದು ಬಿಟ್ಟರು. ಅದು ಬಿಟ್ಬಿಟ್ಟು ಕುಡ್ದು ಹಿಂಗೆ ದಿನ ಜಗಳ ಮಾಡಿದ್ರೆ ಅವ್ರಿಗೆ ನೆಮ್ಮದಿ ಇರುತ್ತಾ? ಇಂಥ ಸಮಯದಾಗೆ ಗಂಡನಾಗಿ ನೀನು ಎಷ್ಟು ಚೆನ್ನಾಗಿ ನೋಡ್ಕೋಬೇಕು ಗೊತ್ತಾ? ಅಂಥ
ಹಿಂಗೆ ಕುಡ್ದು ಹಿಂಗೆ ಜಗಳ ಮಾಡಿದ್ರೆ ಅವ್ರಿಗೆ ಬೇಜಾರಾಗಕ್ಕಿಲ್ಲ. ಏನಣ್ಣ ನೀನು ಇಂಥವನು? ಸ್ವಲ್ಪ ಅಣ್ಣ ಇಲ್ಲಡು ನೀನು ಕುಡಿಯೋದ ಬಿಡು, ಕುಡಿಯೋದು ಬಿಟ್ಟು ಚೆನ್ನಾಗಿರೋಣ, ಚೆನ್ನಾಗಿ ದುಡ್ದಾಕಣ, ಕುಡಿಬೇಡ ಕಣಣ್ಣ ಇನ್ಮೇಲಿಂದನ. ಏಯ್ ನೀನು ಯಾವಳ ಹೇಳೋಕ್ಕೆ ಹೋಗಿ ಮುಚ್ಕೊಂಡು ನಿನ್ನ ಅಜ್ಜಿ ಹೋಗ್ತಿಲ್ವೇ ಅಷ್ಟೇ ಹೋಗ್ತಿಲ್ವೇ? ನೀನು ಯಾರು ಹೇಳಕ್ಕೆ ನನಗೆ ಕುಡಿಬೇಡ ಅಂತೀಯ? ನೀನು ಕೊಟ್ಟಿದ್ದೇನೆ ನಾನು ಕುಡಿಯೋಕ್ಕೆ, ಕೊಟ್ಟಿದ್ದೇನೆ ನೀನು ತಾಂಬಂದು ಎಷ್ಟು ಕೋಟಿ ಕೊಟ್ಟಿದ್ಯಾ ನನಗೆ ಕುಡಿಯೋಕ್ಕೆ? ಎಷ್ಟು ಕೋಟಿ ಕೊಟ್ಟಿದ್ಯಾ ಲೋಫರ್? ಎಷ್ಟು ಕೋಟಿ ಕೊಟ್ಟಿದ್ಯಾ ನನಗೆ ನೀನು ಲೋಫರ್? ಎಷ್ಟು ಕೋಟಿ ಕೊಟ್ಟಿದ್ಯಾ ನನಗೆ ಕುಡಿಯೋಕ್ಕೆ? ನೀನು ಕುಡಿಬೇಡ ಅಂತ ಹೇಳ್ತೀಯಲ್ಲಿ. ಸುಮ್ಮನಿರು ಮುತ್ತು, ಅವನು ಹೊಲ್ಕ ನನ್ನ ಮಗ. ಕೊಟ್ಟಿಲ್ದಂಗೆ ಮಾತಾಡ್ತಾನೆ, ಕುಡ್ಕ ನನ್ನ ಮಗ. ಕುಡ್ಕ ಕುಡ್ಕ ಥೂ. ಸುಮ್ಮನಿರಾಕ, ನಾನೆಲ್ಲ ಹೇಳ್ತೀನಿ ಬುದ್ಧಿನ. ಅಲ್ಲ ಅಣ್ಣ ನಿನಗೇನು ಅನ್ಸಲ್ವೇನಣ್ಣ? ಕುಡ್ದು ಹಿಂಗೆ ಬಂದು ಅವ್ರ ಊರಾಗೆಲ್ಲ ಅಕ್ಕ ಹಿಂಗೆ ಮರ್ಯಾದೆ ಕಳೀತಾ ಇದ್ರೆ, ಅಲ್ಲ ನೀನು ನೆಂಟರು ಬಂದು ಹಿಂಗೆ ಮರ್ಯಾದೆ ಕಳ್ಕೊಂಡ್ರೆ ಹೆಂಗಣ್ಣ ನೀನು? ಮದುವೆ ಆಗಿಲ್ಲ ಅಂತಿದ್ದೆ. ಏನಣ್ಣ ನೀನು ಮದುವೆ ಆಗಿಲ್ಲ ಅಂತ ಇದ್ದವನು ಮದುವೆ ಆಗಿ ಚೆನ್ನಾಗಿ ನೋಡ್ಕೋಬೇಕಾ ಜೀವಿತ ಹಾಕೋನ? ಅದು ಬಿಟ್ಟು ಅಕ್ಕಂಗೆ ಇಷ್ಟೊಂದು ಮನಸ್ಸಿಗೆ ನೋವು ಮಾಡ್ತಿಲ್ಲ ಅಣ್ಣ. ಅಕ್ಕ ಪ್ರೆಗ್ನೆಂಟ್ ಕಣಣ್ಣ. ಅಣ್ಣ ಬಾ ಕುಂಟ್ರಿಸ್ಕೊಂಡು ನಿನಗೆ ಬುದ್ಧಿ ಹೇಳ್ತೀನಿ ಬಾರಣ್ಣ, ಸ್ವಲ್ಪ ಬಾರಣ್ಣ, ನಿನಗೆ ಗೊತ್ತಾಗಲ್ಲ. ನಾನೆಲ್ಲ ಬುದ್ಧಿ ಹೇಳ್ತೀನಿ ಬಾರಣ್ಣ, ಕೂತ್ಕೋ ಬಾ ಇಲ್ಲಿ. ಹೋಗ್ತಿಲ್ವ ವಯಸ್ಸಿಗೆ ನೀನು ನನಗೆ ಬುದ್ಧಿ ಹೇಳೋದು? ಯಾವಳೆ ನೀನು ಬುದ್ಧಿ ಹೇಳಕ್ಕೆ ನನಗೆ? ಯಾವಳೆ ನೀನು? ಯಾವಳು ನೀನು ನನಗೆ ಬುದ್ಧಿ ಹೇಳೋಕ್ಕೆ? ಅಲ್ಲ ಕಣಣ್ಣ, ಮದುವೆ ಆಗಿಲ್ಲ ಅಂತಿದ್ದೆ. ಅವಕ್ಕ ಮದುವೆ ಆಗಿತ್ತು ಎಷ್ಟು ಚೆನ್ನಾಗೈತ ಅಣ್ಣ ಅವಕ್ಕ. ನೀನು ಹಿಂಗೆಲ್ಲ ಮಾಡಿದ್ರೆ ಹೆಂಗಣ್ಣ? ಹೇಳೋಣ ನೀನೊಂದಿಷ್ಟನ ಸ್ವಲ್ಪ ಮರ್ಯಾದೆಗೆ ಇರಬೇಕು. ನೆಂಟ್ರೂರಿಗೆ ಬಂದು ಹಿಂಗೆ ಕುಡ್ದು ಅಣ್ಣ ಯಾರು ಮರ್ಯಾದೆ ಕೊಡಲ್ಲ ಕಣಣ್ಣ ಹಿಂಗೆ ಮಾಡಿದ್ರೆ. ನೀನು ಬೆಲೆ ಗೌರವ ಉಳಿಸ್ಕೋಬೇಕಣ್ಣ. ನೀನು ಬುದ್ಧಿವಂತ ಆಗಬೇಕು, ಚೆನ್ನಾಗಿ ದುಡ್ದು ಇವಾಗಿಂಥ ಸಮಯದಾಗೆ ಚೆನ್ನಾಗಿ ನೋಡ್ಕೋಬೇಕು. ನಾನು ಅದನ್ನೇ ಹೇಳೋದು. ತೀರಾ ಅಲ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಇಲ್ಲೇ ಇರ್ಮಂತಪ್ಪ, ಕುಡಿಬೇಡ ಅಂತ ಹೇಳೋದು. ಏನು ಕುಡಿಬೇಡ ಅಂತ ಎಷ್ಟು ಬಡ್ಕೊಂಡ್ರು ನಾನು ಬೆಳಿಗ್ಗೆಯಿಂದನೂ ಕರಿತಾ ಇದ್ದೀನಿ, ಬಾಡಪ್ಪ ಕುಡಿಬೇಡ, ಬಾ ಇಲ್ಲೇ ಇರ್ಮಂತೆ, ನಿಮ್ಮ ಮನೆಗೆ ಹೋಗಿದ್ರಂದ್ರೂ ಪರವಾಗಿಲ್ಲ, ಬಾ ಇಲ್ಲೇ ಇರ್ಮಂತೆ ಅಂದ್ರೂ ಕುಡ್ದು ಇಲ್ಲೆಲ್ಲ ಓಡಾಡ್ಕೊಂಡು ಊರಾಗೆಲ್ಲ ನಾನು ಮರ್ಯಾದೆ ಕಳ್ಕೊಂಡು ಯಪ್ಪ ಒಂಥರ ನಾಸ್ಕೆದಂಗೆ ಆಗುತ್ತೆ ಗೊತ್ತೇ. ಹಿಂಗೆ ಮಾಡಿದ್ರೆ ಹೋಗು ನಾಸ್ಕೆದಂಗೆ ಆಗುತ್ತೆ. ಜನಗಳ ಮುಂದೆ ಇದೇನಪ್ಪ ಇದು ಹಿಂಗೆ ಕುಡ್ದು ಹಿಂಗೆ ಇದು ಮಾಡ್ತಾ ಇದ್ದಾನೆ ಇವನು ಅಂತ ಭಾಳ ಬೇಜಾರಾಗುತ್ತೆ. ಹಂಗೆ ಮಾಡಬಾರ್ದು ಕಣಪ್ಪ ಅಂತ ಹೇಳಿ ಎಷ್ಟು ಹೇಳಿದ್ರು ಕೇಳಲ್ಲ. ಏನು ಮಾಡೋಣ, ನನಗಂತೂ ಸಾಕಾಗ್ಬಿಟ್ಟೈತೆ ಕಣಮ್ಮ, ಸಾಕಾಗ್ಬಿಟ್ಟೈತೆ. ಹೋಗು. ಇಂಥ ಪರಿಸ್ಥಿತಿ ಯಾವ ಹೆಣ್ಮಕ್ಳಿಗೂ ಬರಬಾರ್ದು ಅನಿಸುತ್ತೆ. ನನ್ನಂಥ ಪರಿಸ್ಥಿತಿ ಯಾವ ಹೆಣ್ಮಕ್ಳಿಗೂ ಬರಬಾರ್ದು ಕಣಮ್ಮ ಇಂಥದ್ದು. ರಾಮ ನನಗಂತೂ ಬೇಡ. ನೆನೆಸ್ಕೊಂಡ್ರೆ ಭಾಳ ಬೇಜಾರಾಗುತ್ತೆ. ಹೇಳ್ತೀನಿ ಮಾಡಬೇಡ ಕಣಪ್ಪ, ಹಿಂಗೆ ಕುಡಿಬೇಡ ಕಣಪ್ಪ ಅಂತ ಎಷ್ಟು ಹೇಳಿದ್ರೂ ಕೇಳಲ್ವಲ್ಲ. ಹೋಗತ್ತೆ, ನನಗೆ ಸಾಕಾಗ್ಬಿಟ್ಟೈತೆ. ಅಣ್ಣ ಮನ್ಸಿಗಿನ ದೊಡ್ಡದು ಯಾವ್ದಣ್ಣ? ಕುಡಿಯೋದು ಬಿಡ್ಬೇಕು ಕಣಣ್ಣ ನೀನು. ಕುಡಿಯೋದು ಬಿಟ್ಟು ಮನ್ಸಿಗಿನ ದೊಡ್ಡದು ಯಾವ್ದು ಹೇಳು? ಕುಡಿಯೋದು ಬಿಟ್ಟು ಜೀವಿತ ಹಾಕೋಣ ತುಂಬ ಚೆನ್ನಾಗಿ ನೋಡ್ಕೋಬೇಕು ಕಣಣ್ಣ ನೀನು. ಚೆನ್ನಾಗಿ ನೋಡಿಕೊಂಡು ಹೆಂಡ್ತಿನ ಎಷ್ಟು ಚೆನ್ನಾಗಿ ನೋಡ್ಕೊತಾ ಇದ್ದಾನಪ್ಪ ಅಂತೇಳಿ ಊರಾಗೆಲ್ಲ ಮಾತಾಡ್ಬೇಕು ಕಣಣ್ಣ. ಮನ್ಸಿಗಿನ್ನ ದೊಡ್ಡದು ಯಾವುದಿಲ್ಲ. ನಿನಗಿನ್ನ ಅಪ್ಪನಂಗೆ ಕುಡಿಯೋ ಅಂಥವ್ರು ಇವತ್ತು ಬಿಟ್ಬಿಟ್ಟು ಚೆನ್ನಾಗೆ ಒಳ್ಳೆ ಶ್ರೀಮಂತರಾಗವ್ರೆ. ಕುಡಿಯೋದು ಬಿಟ್ಬಿಟ್ಟು ಚೆನ್ನಾಗಿ ದುಡ್ದು ಮನೆ ಕಟ್ಕೊಳ್ಳೋದು, ಹೊಲ ಜಮೀನು ತಗೊಳ್ಳೋದು, ಸೈಡ್ ತಗೊಳ್ಳೋದು, ಒಡವೆ ಮಾಡಿಸೋದು, ಇನ್ನೂ ಆಸ್ತಿ ಚೆನ್ನಾಗಿ ಮಾಡಿದಾರಣ್ಣ. ಕುಡಿಯೋದು ಬಿಟ್ಬಿಟ್ಟು ಎಷ್ಟೋ ಜನ ಒಳ್ಳೆಯವರಾಗಿದ್ದಾರೆ ನೋಡಪ್ಪ. ಅವಾಗ ಹೆಂಗೆ ಕುಡಿತಿದ್ದೆ, ಇವಾಗ ಎಷ್ಟು ಒಳ್ಳೆಯನಾಗ್ಯವನೆ ಅಂತ ಅನ್ನಿಸ್ಕೊಂಡಿರೋ ಇದ್ದಾರೆ. ನೀನು ಯಾಕಣ್ಣ ಹಿಂಗೆ ಮಾಡ್ತೀಯ? ಅಯ್ಯೋ ನಿನಗೆ ಅಣ್ಣ, ನಿನಗೇನು ಇದೆಲ್ಲ ಏನು ಲೆಕ್ಕ ಇಲ್ಲ ಕಣಣ್ಣ. ಬಿಡೋಣ ಅಣ್ಣ, ನನ್ನ ಮಾತು ಕೇಳ್ತೀಯ ನೀನು? ಕಣ ಪ್ಲೀಸ್ ಕಣಣ್ಣ, ನನ್ನ ಮಾತು ಕೇಳೋಣ. ಹೇಳು ಮುತ್ತು, ನೀನಣ್ಣ ಹೇಳಿದ್ರೆ ನಾನು ತಲೆಯಕ್ಕೆ ಹೋಗುತ್ತೇನ? ಎಲ್ಲ ಹೇಳ್ತೀನಿ ಸುಮ್ಮನಿರು. ಅಣ್ಣ ನೀನು ಇವತ್ತಿಂದ ಕುಡಿಬೇಡ ಕಣಣ್ಣ, ಪ್ಲೀಸ್ ಕುಡಿಬೇಡ ನೀನು. ಕುಡಿತೀನಿ ನಾನು ಕುಡಿಬೇಡ ಅಂತೀಯ? ನಾನು ಕುಡಿತೀನಿ. ಹಾಗಳಪ್ಪ ಕುಡಿತೀನಿ ಅಂತಂದ್ರೆ ಅಣ್ಣ ಬೇಡ ಕಣಣ್ಣ, ನಿನ್ನ ಒಳ್ಳೇದಕ್ಕೆ ಕಣಣ್ಣ ಹೇಳ್ತಾ ಇರೋದು. ಅಣ್ಣಯ್ಯ ಪ್ಲೀಸ್ ಕಣಣ್ಣ, ಬೇಡ ಕಣಣ್ಣ ಕುಡಿಬೇಡ. ಎಷ್ಟು ಒಳ್ಳೆ ಮಾತನಾಗ ಹೇಳ್ತಾ ಇದ್ದೀನಿ, ಕುಡಿತೀನಿ ಅಂತ ಹೇಳ್ತಾ ಇದೆಯಲ್ಲಣ್ಣ. ಕುಡಿಬೇಡ ಕಣಣ್ಣ ಪ್ಲೀಸ್ ಕಣಣ್ಣ. ಏಯ್ ಕುಡಿತೀನಿ ಅಂತ ಹೇಳ್ತೀರಿ, ಇನ್ನು ಕುಡಿಬೇಡ ಅಂತೀಯ? ಏಯ್ ಹೋಗ್ತಿಲ್ವ ಇದಕ್ಕೆ? ಕುಡಿತೀನಿ. ಸುಮ್ಮನಿರು ಮುತ್ತು, ಹಂಗೆ ಹೇಳ್ದೊಟ್ಟು ನಾವು ಎಡ ಅಂದ್ರೆ ಅವ್ರು ಬಲ ಅಂತಾರೆ. ಕುಡ್ದಾಗ ಅವ್ರು ಹಂಗೇನೆ ಏನು ಮಾತಾಡಿರು ವಿರುದ್ಧ. ಚೆನ್ನಾಗಿದ್ದಾಗ ನೀನು ಏನನ್ನ ಹೇಳು ಕೇಳ್ತಾರೆ. ಕುಡ್ದಾಗ ನಾವು ಎಡ ಅಂದ್ರೆ ಬಲ ಅಂತಾರೆ, ಬಲ ಅಂದ್ರೆ ಎಡ ಅಂತಾರೆ. ನಡಿ ಇಬ್ರು ಜೊತೆ ಹೋಗೋಣ ಅಂದ್ರೆ ಇಲ್ಲ ಎದ್ರಿ ಬದ್ರಿ ಬತ್ನಿ ಗುಚ್ಚಾಮನ ಅಂತಾರೆ. ಹಂಗೆ ಎದ್ರಿ ಬದ್ರಿ ಬರೋದು ಜಾಸ್ತಿ ಅವಾಗ. ಸುಮ್ಮನಿರು, ಇವಾಗ ಇಂಥ ಸಮಯದಾಗೆ ಅಷ್ಟ್ರಾಗಿರ್ಬೇಕು. ಸುಮ್ಮನೆ ಯಾಕತ್ತ ಸುಮ್ಕಿರು, ಸುಮ್ಮನಿರು, ಯಾಕೆ ಹೇಳಕ್ಕೆ ಹೋಗ್ಬೇಡ. ನಾನು ಅಣ್ಣ ಇಂತಾಗೆ
ಕುಡಿಯೋದು ಬಿಡಿಸ್ತೀನಿ, ಹೇಳ್ತೀನಿ ಸುಮ್ಮನಿರು. ಅಣ್ಣಗೆ ಬುದ್ಧಿ ಹೇಳಿ ಕುಡಿಯೋದು ಬಿಡಿಸ್ತೀನಿ. ನಾನೆಲ್ಲ ಇವಾಗ ಅರ್ಥ ಆಗಂಗೆ ಹೇಳ್ತೀನಿ, ಸುಮ್ಮನಿರು. ನಾನೆಲ್ಲನ ಆ ಅಣ್ಣಗೆ ಸರಿಯಾಗಿ ಹೇಳ್ತೀನಿ. ಇಲ್ಲ ಈ ಅಣ್ಣಗೆ ಕುಡಿಯೋದು ಬಿಡಬೇಕು, ನೀವಿಬ್ಬರು ಚೆನ್ನಾಗಿರಬೇಕು ಅಷ್ಟೇ. ಮನೆ ಕರ್ಕೊಂಡೋಗಿ ಕೆಲ್ಸಕ್ಕೆ ಹೋಗುತ್ತೆ, ನೀವಿಬ್ರು ಚೆನ್ನಾಗಿ ಇಟ್ಕೊಂಡು ಹೋಗ್ರಿ. ಅಲ್ಲಿಗೆ ಹೋಗ್ದಿದ್ರೊಟ್ಟೆ ಒಟ್ಟಿನಲ್ಲಿ ಇಲ್ಲೇ ಚೆನ್ನಾಗಿರ್ಬೇಕು ಜೀವಿತಕ್ಕ. ಆ ಸ್ವಾತಿ ಕಣ್ಣೆದ್ರಿಗೆ ನೀವೆಲ್ಲ ಚೆನ್ನಾಗಿರಬೇಕು. ಇವಾಗ ಸ್ವಾತಿ ಎದುರಿಗೆ ಇವಾಗ ನೋಡಿ ನಿನ್ನ ಗಂಡ ಹಿಂಗೆ ಕುಡಿಯೋದು ಹಿಂಗೆಲ್ಲ ಮಾಡ್ತಾ ಇದ್ರೆ ಅವಳು ಬೆಲೆನೇ ಕೊಡಲ್ಲ. ಬಿಡು ಏನು ಇವಳದೆ ಹಿಂಗೆ ಅಂತ ಹೇಳಿ ಅವಳು ಹೆಂಗೆ ಬೇಕಂಗೆ ಮಾತಾಡ್ತಾಳೆ. ಅದಕ್ಕೆ ನೀವು ಚೆನ್ನಾಗಿರ್ಬೇಕು, ನೀವು ಗಂಡ ಹೆಂಡ್ತಿ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಇವ್ರಿಗೆ ಬುದ್ಧಿನೇ. ಅಣ್ಣ ಬುದ್ಧಿ ಹೇಳ್ತಾ ಇದ್ದೀನಿ, ಕೇಳೋಣ ನೀನು. ಅಪ್ಪ ಮುತ್ತು ಊರಿಗೆ ಹೋಗಕ್ಕಂತ ಬಂದ್ಲು, ನಾನು ಬಸ್ ಸ್ಟಾಪಿಗೆ ಅಂತ ಬಂದೆ. ಬಸ್ ಸ್ಟಾಪ್ನಾಗೆ ನೀವು ನಾವು ಅವತಾರಗಳು ನೋಡ್ರಿ, ನನಗೆ ನೋಡೋಕ್ಕಾಗ್ತಿಲ್ಲ. ಅದಕ್ಕೆ ಪಾಪ ಮುತ್ತು ಬುದ್ಧಿ ಹೇಳ್ತಾ ಇದ್ದಾಳೆ. ಅಣ್ಣ ಎಷ್ಟು ಚೆನ್ನಾಗೈತೆ ಜೀವಿತಕ್ಕ, ನೀನು ಹಿಂಗೆ ಮಾಡಿದ್ರೆ ಹೆಂಗಣ್ಣ ಅಂತೇಳಿ ಬುದ್ಧಿ ಹೇಳ್ತಾ ಇದ್ದಾಳೆ. ನೋಡ್ತಾ ಇರಿ, ನೀನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಪಿನಿಯನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.